ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಸತ್ಯವರದುಗ್ಧಾಬ್ಧೇರುತ್ಥಿತಾ ಜಗತೀತಲೆ ಸುಧಾಶ್ರೀ ಸತ್ಯಧರ್ಮಾಖ್ಯಾ ಪಾವಯೇತ್ ಸ್ಮರತಃ ಸತಃ. ಸರ್ವೇಭ್ಯಃ ಸುಪ್ರಭಾತಂ. ಸುಂದರ ಸಂದೇಶಯುಕ್ತಂ ಏತತ್ ಸುಭಾಷಿತಂ ಶ್ರೂಯತಾಂ. ಯಥಾ ಖರಶ್ಚಂದನ ಭಾರವಾಹಿ ಭಾರಸ್ಯ ವೇತ್ತಾ ನ ತು ಚಂದನಸ್ಯ ತಥೈವ ಲೋಕಾ ಬಹುಶಾಸ್ತ್ರಯುಕ್ತಾ ಧರ್ಮೇಣ ಹೀನಾ ಪಶುಭಿಃ ಸಮಾನಾಃ. ಎಲ್ಲರಿಗೂ ಸುಪ್ರಭಾತ. ಸಮಯೋಚಿತ ಪದ್ಯರತ್ನ ಮಾಲಿಕಾ ಅನ್ನುವಂತಹ ಒಂದು ಸುಭಾಷಿತಗಳ ಸಂಗ್ರಹದ ಒಂದು ಗ್ರಂಥ. ಅದರಲ್ಲಿ ಕವಿ ಬಹಳ ಸುಂದರವಾಗಿ ಒಂದು ಮಾತನ್ನು ತಿಳಿಸಿಕೊಡ್ತಾನೆ. ಒಂದು ಕತ್ತೆ ಇದೆ, ಅದರ ಮೇಲೆ ಬಹಳಷ್ಟು ಗಂಧದ ಕಟ್ಟಿಗೆಯನ್ನು ಒಟ್ಟಿದ್ದಾರೆ. ಆ ಗಂಧದ ಕಟ್ಟಿಗೆಯ ಭಾರವನ್ನು ಬಹಳ ದೂರದವರೆಗೆ ತೆಗೆದುಕೊಂಡು ಹೋಗ್ತಾ ಇದೆ ಆ ಕತ್ತೆ. ಅದಕ್ಕೆ ಏನು ಗೊತ್ತಾಗ್ತಾ ಇದೆ? ಅದರ ಮೇಲೊಂದು ಭಾರ ಇದೆ ಅನ್ನೋದು ಗೊತ್ತಾಗ್ತಾ ಇದೆಯೇ ಹೊರತು ಅದು ಆ ಚಂದನದ ಮಹತ್ವ ಏನದಕ್ಕೆ ತಿಳಿದಿಲ್ಲ. ಯಾವ ಭಾರವನ್ನಿಟ್ಟರೂ ಅದು ತೆಗೆದುಕೊಂಡು ಹೋಗ್ತದಷ್ಟೇ. ಕತ್ತೆಗೆ ನೀವು ಜಾಲಿಯ ಗಿಡದ ಭಾರವನ್ನು ಹೊರಿಸಿದರೂ ಹಾಗೆ ತೆಗೆದುಕೊಂಡು ಹೋಗ್ತದೆ, ಚಂದನವನದ ಭಾರವನ್ನು ಹೊರಿಸಿದರೂ ಹಾಗೆ, ಗಂಧದ ಕಟ್ಟಿಗೆಯನ್ನು ಹೊರಿಸಿದರೂ ಹಾಗೆ ತೆಗೆದುಕೊಂಡು ಹೋಗ್ತದೆ. ಅದಕ್ಕೆ ಭಾರ ಗೊತ್ತಾಯಿತು ಹೊರತು ಆ ಮೇಲಿದ್ದ ವಸ್ತುವಿನ ಮೌಲ್ಯ ಏನದಕ್ಕೆ ಗೊತ್ತಾಗಲಿಲ್ಲ. ಹೀಗೆಯೇ ಈ ಉದಾಹರಣೆಯಿಂದ ನಾವು ತಿಳಿದುಕೊಳ್ಳಬೇಕು ಅಂತ ಕವಿ ಒಂದು ಸಂದೇಶವನ್ನು ಕೊಡ್ತಾನೆ. ಬಹಳಷ್ಟು ಶಿಕ್ಷಣದ ಭಾರ ಇದ್ದ ಮಾತ್ರಕ್ಕೆ ಒಳಗೆ ಧರ್ಮದ ಮೌಲ್ಯವಿರಲಿಲ್ಲ ಅಂತಾದರೆ ನಾವು ಕತ್ತೆಗೆ ಸಮಾನವಾಗ್ತೇವೆ. ಬಹಳ ಡಿಗ್ರೀಸ್ ನಾನು ಪಡೆದಿದ್ದೇನೆ, ಬಹಳಷ್ಟು ಶಾಸ್ತ್ರಗಳನ್ನು ನಾನು ಪೂರ್ಣ ಅಧ್ಯಯನ ಮಾಡಿ ಅರಿದು ಕುಡಿದಿದ್ದೇನೆ, ಸಾಕಷ್ಟು ನನಗೆ ಜ್ಞಾನ ಇದೆ, ಎಲ್ಲ ಎಜುಕೇಶನ್ ಅನ್ನು ಪಡೆದಾದ ಮೇಲೆಯೂ ಕೂಡ ಒಳಗೆ ಆ ಎಲ್ಲ ಎಜುಕೇಶನ್ನಿನ ಮೂಲ ಮೌಲ್ಯ, ನಮ್ಮ ಕರ್ತವ್ಯಗಳ ಜ್ಞಾನ, ಅದನ್ನೇ ನಾವು ಸರಿಯಾಗಿ ಮಾಡದೇ ಇದ್ದರೆ ಆಗ ಕೇವಲ ಭಾರ ಅಷ್ಟೇ ಗೊತ್ತಾಗಿ ಅದರ ಮೌಲ್ಯ ಗೊತ್ತಾಗದ ಕತ್ತೆಯಂತೆ ಭಾರೀ ಎಜುಕೇಶನ್ನನ್ನು ಮಾತ್ರ ಪಡೆದು ಅದರೊಳಗಿನ ಕರ್ತವ್ಯ ಪ್ರಜ್ಞೆಯನ್ನೇ ಮರೆತು ನಾವು ಪಶುಗಳಿಗೆ ಸಮಾನರಾಗ್ತೇವೆ. ಬಹಳ ಜನ ಭಾರೀ ಎಜುಕೇಶನ್ನ ಪಡೆದವರು ಕೂಡ ತಮ್ಮ ತಂದೆ ತಾಯಿಗಳಿಗೆ ತಮ್ಮ ಮಾಡಬೇಕಾದ ಕರ್ತವ್ಯವನ್ನು ಮಾಡ್ತಿರೋದಿಲ್ಲ, ದೇಶಕ್ಕೆ ತಾವು ಮಾಡಬೇಕಾದ ಸೇವೆಯನ್ನು ಮಾಡ್ತಿರೋದಿಲ್ಲ, ಹೆಂಡತಿಗೆ, ಮಿತ್ರರಿಗೆ, ಪುತ್ರನಿಗೆ ತಾವು ಪಾಲಿಸಬೇಕಾದ ಕರ್ತವ್ಯಗಳನ್ನು ನಗಣ್ಯ ಮಾಡಿರ್ತಾರೆ. ಎಷ್ಟೆಲ್ಲ ಎಜುಕೇಶನ್ ಅನ್ನು ಪಡೆದರೂ ಕೂಡ ನಾವು ವಿವೇಕವನ್ನೇ ಕಳೆದುಕೊಂಡ್ರೆ, ಆ ಎಲ್ಲ ಶಿಕ್ಷಣದ ಮೂಲವಾದಂತಹದ್ದನ್ನೇ ನಾವು ಮರೆತು ಬಿಟ್ರೆ ನಮ್ಮ ಯಾವ ಎಜುಕೇಶನ್, ನಮ್ಮ ಯಾವ ಶಿಕ್ಷಣ ಏನಿದ್ದು ಪ್ರಯೋಜನ ಹೇಳಿ? ಎಷ್ಟೋ ಭಾರೀ ಬುದ್ಧಿವಂತರು ದೇಶದ ವಿರುದ್ಧ ಕೆಲಸ ಮಾಡುವುದನ್ನು ನಾವು ನೋಡ್ತೇವೆ. ಅಥವಾ ಭಾರೀ ಶಾಸ್ತ್ರಗಳನ್ನೆಲ್ಲ ಓದಿದವರೂ ಕೂಡ ತಂದೆ ತಾಯಿಗಳ ಸೇವೆಯನ್ನ ಮಾಡದೇನೆ ಬಿಟ್ಟದ್ದನ್ನು ಕಾಣ್ತೇವೆ. ಬಹಳಷ್ಟು PhD ಅಂತಹ ಭಾರೀ ಭಾರೀ ಡಿಗ್ರಿಗಳನ್ನು ಪಡೆದರೂ ಸಾಮಾನ್ಯ ಒಬ್ಬ ವ್ಯಕ್ತಿಯ ಜೊತೆಗೆ ವ್ಯವಹಾರ ಹೇಗೆ ಮಾಡಬೇಕು ಅನ್ನುವಂತಹ ಮ್ಯಾನರ್ ಕೂಡ ಇಲ್ಲದಂಥವರನ್ನು ಕಾಣ್ತೇವೆ. ಹೀಗಾಗಿ ನಾವು ಆ ಶಿಕ್ಷಣದೊಳಗಿದ್ದ ಮೌಲ್ಯವನ್ನು ಅರಿಯದೆ ಹೋದರೆ ಆ ಶಿಕ್ಷಣ ಕೇವಲ ಭಾರವಾಗ್ತದೆ ಹೊರತು ಅದು ತನ್ನ ನಿಜವಾದ ಉದ್ದೇಶವನ್ನು ಪೂರ್ಣ ಮಾಡಿದಂತಾಗೋದಿಲ್ಲ. ಆದ್ದರಿಂದ ಎಲ್ಲ ಶಿಕ್ಷಣದ ಮೂಲ ನಮ್ಮ ಧರ್ಮದ ಪಾಲನೆ, ನಮ್ಮ ಕರ್ತವ್ಯದ ಪರಿಪಾಲನೆಯನ್ನು ಮಾಡುವುದು. ಅದನ್ನು ಮಾಡಿದಾಗ ನಾವು ಎಜುಕೇಟೆಡ್, ನಾವು ಲಿಟರೇಟ್ಸ್ ಅಂದುಕೊಳ್ಳಲಿಕ್ಕೆ ಸಾಧ್ಯ ಹೊರತು ಇಲ್ಲದಿದ್ದರೆ ನಾವು ಎಜುಕೇಟೆಡ್ ಫೂಲ್ಸ್ ಅಂತ ಜನರಲ್ಲಿ ಅನಿಸಿಕೊಳ್ಳಬೇಕಾಗ್ತದೆ. ಬಹಳಷ್ಟು ಓದಿದವ ಹೋಗಿ ಗಿಡಗಳನ್ನು ಕಡಿಯಲಿಕ್ಕೆ ಪ್ರಾರಂಭ ಮಾಡಿದರೆ, ನದಿಗಳನ್ನು ಹೊಲಸು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ, ಅಲ್ಲಿದ್ದಂತಹ ಪರಿಸರದ ಜನ ಆ ನದಿಯನ್ನು ಸ್ವಚ್ಛವಾಗಿ ಇಡ್ತಿರ್ತಾರೆ, ಆ ಗಿಡಗಳನ್ನು ಬೆಳೆಸಿ ನೋಡ್ತಾ ಇರ್ತಾರೆ. ಅಲ್ಲಿಯ ಆದಿವಾಸಿ ಜನಾಂಗಕ್ಕಿಂತಲೂ ನಾವು ಕಡೆಗಂಡಂತಾಗೋದಿಲ್ವಾ? ಯಾವ ಶಿಕ್ಷಣ ಏನು ಮಾಡೀತು ಹೇಳಿ? ನಮ್ಮ ಕರ್ತವ್ಯವೇ ನಮಗೆ ತಿಳಿಯದಿದ್ದರೆ ನಾವು
ಭಾರೀ ಸುಶಿಕ್ಷಿತ ಮೂರ್ಖರಾಗಲಿಕ್ಕೆ ಅದು ಕಾರಣವಾಗ್ತದೆ. ಆದ್ದರಿಂದ ನಮ್ಮ ಧರ್ಮವನ್ನು ತಿಳಿದುಕೊಳ್ಳೋಣ. ಆಗ ಮಾತ್ರ ನಮ್ಮ ಶಿಕ್ಷಣಕ್ಕೊಂದು ಮಹತ್ವ ಇದು ಸಿಗಲಿಕ್ಕೆ ಸಾಧ್ಯ. ಅದನ್ನು ಬಿಟ್ಟರೆ ನಮ್ಮ ಈ ಎಲ್ಲ ಓದು, ಈ ಆಡಂಬರ ಇದೆಲ್ಲವೂ ಕೂಡ ವ್ಯರ್ಥ ಅಂತ ಅನಿಸಿ ಹೋಗ್ತದೆ. ಅದನ್ನು ಬಿಡೋಣ, ಸರಿಯಾದದ್ದನ್ನು ತಿಳಿದು ಮಾಡೋಣ. ಅದುವೇ ನಮ್ಮ ಶಿಕ್ಷಣದ ಪ್ರಯೋಜನ ಅಂತ ಈ ಸುಭಾಷಿತಕಾರ ಸುಂದರವಾಗಿ ತಿಳಿಸಿಕೊಡ್ತಾನೆ. ಮತ್ತೊಂದು ಸುಭಾಷಿತದೊಂದಿಗೆ ನಾಳೆ ಬರ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್. Shri Gurubhyo Namaha. A very good morning, friends. The shloka is from the book Samayochita Padya Ratna Malika, which has got beautiful collection of subhashitas. Here in this verse, the poet wants to tell that we see a donkey which is bearing a huge burden on it. It walks for kilometers together. But if you keep the huge weight of garbage, it will take that also to a long distance. And if you keep the weight of sandalwood trees, that also it takes just as the same, and it goes. It just identifies that a burden is kept on it, but it doesn't understand what is the value of the burden that is kept on it. Be it sandalwood trees or be it garbage, it just walks. It just travels the long distance. It identifies the burden, but not the value of what it is bearing. Now, apply this to the life, says the poet. If we are having a lot many degrees, years together of education, huge books we have covered, huge amount of books we have covered, we have read everything. But if we do not understand the essence of that education, and which is the sense of duty towards the society, towards the nation, if we fail in it, then we are also like that donkey which do not know the value of what it is bearing, but just traveling for the long distances. We become equal to that beast. We will be called truly educated if we have learned the manners, the values of the education, the ethics of the education. Otherwise, all the degrees are just for show off. If the person who is having PhD but doesn't know to serve his own parents, if a person is too much intelligent but uses all his intelligence against his own nation, if a person has read thousands of books but doesn't know how to talk with a small child, doesn't know how to talk with others, or is an anti-social element, then all his knowledge, all his reading, all his education is just a burden which he is bearing on him. It doesn't fetch him any good thing. We see that most educated persons go and pollute rivers or cut the trees, but the tribals who are living there, they protect the forests, they purify the water of the river. Now who should be called as educated? The one who has got degrees, or the one who is protecting the environment there? So our education will be helpful only, or our education will be truly acceptable only if it gives us the dutifulness, it gives us the sense of duty, the sense of ethics we have to follow in life. Otherwise, the education is just a burden. I am not implying that we should not gain knowledge, we should not gain the degrees, but having gained lot of degrees,
If we have not gained the sense of duty, then that is waste, is what the poet wants to convey here. We will become equal to that donkey which is just bearing the burden without knowing the value. If we truly want to be like a man, to be a human, not a beast, then understand the ethics behind the education. Only then we shall be truly humans. With another Subhashita, I'll be coming to you tomorrow. Till then, please keep sharing this. Shri Krishnarpanamastu. Jai Shri Ram.